ನ್ಯಾಕೋ ವಿಲೇಜ್ ಇದು ಬೌದ್ಧ ಧರ್ಮದ ಒಂದು ಆರಾಧನಾ ಕೇಂದ್ರ. ಇದು ಸ್ಪಿತಿ ವ್ಯಾಲಿಯ ಹೈವೇ ಸರ್ಕ್ಯೂಟ್ನಲ್ಲಿ ಇದೆ. ಇದು ರುಕಾಂಗ್ ಪಿಯೋ ಮತ್ತು ಗಾಜಾ ಗ್ರಾಮದ ಮಧ್ಯ ಇದೆ. ಇದರ ಎತ್ತರ ಸುಮಾರು 12,014 ಅಡಿಗಳು. ಹಿಮಾಚಲ ಪ್ರದೇಶದ ಕಿನ್ನಾರ್ ಡಿಸ್ಟ್ರಿಕ್ಟಲ್ಲಿ ಇದೆ. ಇಲ್ಲಿ 11ನೇ ಶತಮಾನದ ನ್ಯಾಕೋ ಮಾನೆಸ್ಟ್ರಿ ಇದೆ. ಇಲ್ಲಿ ನ್ಯಾಕೋ ಲೇಕ್ ಇದು ಒಂದು ಕೂಡ ಪ್ರಸಿದ್ಧ ಸ್ಥಳ. ಈ ನ್ಯಾಕೋ ಗುಂಪಿನಲ್ಲಿ 4 ಸಭಾಂಗಣಗಳಿವೆ. ಅನೇಕ ಥರದ ಕಲಾಕೃತಿಗಳಿದೆ. ಹಳದಿ ತಾರಾ ದೇವಸ್ಥಾನ ಇದೆ. ಗುರು ಪದ್ಮಸಂಭವರ ಪಾದದ ಗುರುತಿದೆ ಇಲ್ಲಿ. ಇಲ್ಲಿಗೆ ಬರಲು ಸಾಧಾರಣ ಮೇ ತಿಂಗಳಿಂದ ಸೆಪ್ಟೆಂಬರ್ವರೆಗೆ ಒಂದು ಸೂಕ್ತ ಸರಿಯಾಗಿ ಅಕ್ಲಮಟೈಸ್ ಆಗಬೇಕು, ಇಲ್ಲದ್ರೆ ಮೌಂಟೇನ್ ಸಿಕ್ನೆಸ್ ಆಗ್ಬೋದು. ಸುತ್ತಮುತ್ತ ಹೋಮ್ ಸ್ಟೇಗಳಿದೆ, ಅನೇಕ ಥರದ ಉಪಹಾರ ಗೃಹಗಳಿವೆ. ಇಲ್ಲಿ ಸಾಂಪ್ರದಾಯಿಕ ಕಲ್ಲಿನ ಮನೆಗಳಿವೆ ನೋಡಿ. ಕಿರಿದಾದ ಗಲ್ಲಿಗಳು. ಇವರ ಸರಳ ಮತ್ತು ಶ್ರಮಜೀವನ ಇವರ ಆರೋಗ್ಯಕ್ಕೆ ಒಂದು ಮುಖ್ಯ ಕಾರಣ. ಇವರು ವಜ್ರಯಾನ ಬೌದ್ಧ ಧರ್ಮದ ತತ್ವವನ್ನು ಅನುಸರಿಸುತ್ತಾರೆ. ನೋಡಿ ಈ ಕಲ್ಲಿನ ಮನೆಗಳು ಇದೆಲ್ಲ 11ನೇ ಶತಮಾನದ್ದು. ಕಿರಿದಾದ ಗಲ್ಲಿಗಳು, ತಿರುವುಗಳು. ಈಗ ಈ ಗಲ್ಲಿಗಳ ಮೂಲಕ ನಾವು ನ್ಯಾಕೋ ಸರೋವರಕ್ಕೆ ಭೇಟಿ ನೀಡ್ತಾ ಇದ್ದೀವಿ. ಇದು ಯಾವುದೋ ಯುಗಕ್ಕೆ ಹೋದಂಗೆ ಅನಿಸುತ್ತೆ ನಮಗೆ. ನೋಡಿ ಹೇಗಿದೆ. ಇದೇ ಪವಿತ್ರವಾದ ನ್ಯಾಕೋ ಸರೋವರ. ಇದು ಓವಲ್ ಶೇಪ್, ಅಂದರೆ ಮೊಟ್ಟೆ ಆಕಾರದಲ್ಲಿದೆ. ಇದು ತಿಳಿ ನೀರನ್ನು ಹೊಂದಿದ್ದು ಮೇಲಿನ ಆಕಾಶ ಬೆಟ್ಟಗಳೆಲ್ಲ ಪ್ರತಿಬಿಂಬವನ್ನು ನಾವು ಕಾಣ್ಬೋದು. ಸೊಗಸಾಗಿದೆ. ಇದರ ಸುತ್ತಮುತ್ತ ವಿಲ್ಲೋ ಮತ್ತು ಪಾಪ್ಯುಲರ್ ಮರಗಳಿವೆ. ಬಹಳ ಸೊಗಸಾದ ಜಾಗ, ನಯನ ಮನೋಹರವಾಗಿದೆ, ತಂಪಾಗಿದೆ. ಇದು ಟಿಬೆಟ್ಗೆ ಹತ್ತಿರವಾಗಿದೆ. ಇಂಡೋ ಟಿಬೆಟ್ ಬಾರ್ಡರ್ ಆದ್ದರಿಂದ ಇದಕ್ಕೆ ವಿದೇಶಿಯರಿಗೆ ಇನ್ನರ್ ಪರ್ಮಿಟ್ ಬೇಕಾಗುತ್ತೆ. ನಮ್ಮ ಭಾರತದವರಿಗೆ ಯಾವುದೇ ಪರ್ಮಿಷನ್ ಅಗತ್ಯ ಇಲ್ಲ. ಇದೊಂದು ಉಪಹಾರ ಗೃಹ. ಬಹಳ ರುಚಿಯಾದ ಆಹಾರ ಸಿಕ್ಕಿತು ಇಲ್ಲಿ. ಬುದ್ಧನ ಮೂರ್ತಿ ಇದೆ, ಎಷ್ಟು ಸೊಗಸಾಗಿದೆ ನೋಡಿ. ಇದು ದೂರದಿಂದ ನ್ಯಾಕೋ ಸರೋವರದ ದೃಶ್ಯ. ಇದೊಂದು ಸಭಾಂಗಣ. ಈ ನ್ಯಾಕೋ ಗ್ರಾಮದ ಮುಂದೆ 2 ಪರ್ವತ ಶಿಖರಗಳಿದೆ. ಅತಿ ಎತ್ತರವಾದ ಹಿಮಾಚಲ ಪ್ರದೇಶದಲ್ಲಿದೆ. 22,360 ಅಡಿ ಎತ್ತರ ಇದೆ ಅಂತ ಇದು. ಈ ಶಿಖರಗಳ ಹೆಸರು ರಿಯೋ ಪ್ರಿಗ್ಗಲ್ ಅಂತೆ. ಇದು ಒಂದು ಸಭಾಂಗಣ. ಒಟ್ಟಿನಲ್ಲಿ ಒಮ್ಮೆಯಾದರೂ ಈ ನ್ಯಾಕೋ ಗ್ರಾಮ, ಈ ನ್ಯಾಕೋ ಸರೋವರಕ್ಕೆ ಭೇಟಿ ನೀಡಲೇಬೇಕು. ನಮಸ್ಕಾರ.